ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಹುಬ್ಬಳ್ಳಿ ಇರತಕ್ಕಂಥ ರೈಲ್ವೆ ಸೌಧಕ್ಕೆ ನಾವು ಒಂದು ಮುತ್ತಿಗೆ ಹಾಕಬೇಕಂತ ಬಂದಿದ್ವಿ. ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ತಮ್ಮದು ಏನೈತಿ ಮನವಿ ಕೊಡ್ರಿ, ಅದನ್ನು ನಾವು ಬಗೆಹರಿಸ್ತೇವೆ ಅನ್ನೋ ಒಂದು ಭಾವನೆಯನ್ನು ಹೇಳಿದಾಗ ನಾವೆಲ್ಲ ಸಂಘಟನೆ ಕಾರ್ಯಕರ್ತರು ಕೂಡಿ ವಿಚಾರ ಮಾಡಿ ಇರ್ತಕ್ಕಂಥ ಇಲ್ಲಿ ವ್ಯವಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳಾದಂಥ ರೈಲ್ವೆ ನೈಋತ್ಯ ವಲಯದ ಅಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಅದು ಯಾಕಂದರೆ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಡಿ ಗ್ರೂಪು ಮತ್ತು ಸಿ ಗ್ರೂಪ್ ಇರ್ತಕ್ಕಂಥ ಹುದ್ದೆಗಳನ್ನು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಪರೀಕ್ಷೆಯನ್ನು ಕರೀತಾ ಇದ್ದಾರೆ. ಅದಕ್ಕೆ ಕನ್ನಡದಲ್ಲಿ ಇರ್ತಕ್ಕಂಥ ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ರೈಲ್ವೆ ವ್ಯವಸ್ಥಾಪಕರಿಗೆ ಒಂದು ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿಯನ್ನು ನೋಡಿ ಅವರು ಕೂಡಲೇ ಕನ್ನಡ ಮತ್ತು ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆಯನ್ನು ಕೊಟ್ಟು ಕನ್ನಡ ಮತ್ತು ಹಿಂದಿ ಇಂಗ್ಲೀಷ್ ನಾವು ಬೇರೆ ಭಾಷೆಗೆ ನಾವು ಅಪಮಾನ ಮಾಡ್ತಾ ಇಲ್ಲ, ಆದರೆ ಕರ್ನಾಟಕದಲ್ಲಿ ಕನ್ನಡನೇ ಸೌರಭನ್ಮ ಅನ್ನೋ ಒಂದು ಭಾವನೆ ಇದೆ. ಅದಕ್ಕೋಸ್ಕರ ಕನ್ನಡಕ್ಕೆ ಒತ್ತು ಕೊಟ್ಟು ಕನ್ನಡದಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಇವರು ಅನುಮತಿ ಮಾಡಿಕೊಡಬೇಕು. ಇಲ್ಲಿರ್ತಕ್ಕಂಥ ಕನ್ನಡರಿಗೆ ಅನ್ಯಾಯ ಆಗಬಾರ್ದು. ಮುಂದೆ ಒಂದಿನ ಇವರೇನಾದರೂ ಅದನ್ನು ಬಗೆಹರಿಸದೆ ಹೋದರೆ ಉಗ್ರ ರೂಪದ ಹೋರಾಟವನ್ನು ಮಾಡ್ತೀವಿ ನಾವು. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಳಿಗೆ ಮತ್ತು ನಿಮಗೊಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕ ಅಂದರೆ ಪ್ರತಿಯೊಂದು ನೋಟಿನಲ್ಲೂ 4ನೇ ಭಾಗವಾಗಿ ನಮ್ಮ ಕರ್ನಾಟಕ ವರ್ಡ್ ಇದೆ. ಇಲ್ಲಿ ಕರ್ನಾಟಕ ಶಬ್ದ ಇದೆ. ಏನಂತೇಳಿ 200 ರೂಪಾಯಿ ಅಂತೇಳಿ ಬರೆದಿದ್ದಾರೆ. ಈ ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ನೋಟಿನಲ್ಲಿ ಕನ್ನಡಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ನಮ್ಮದು 4ನೇ ನಂಬರ್ ಇದೆ. ಆದರೆ ಇರ್ತಕ್ಕಂಥ ರಾಜಕಾರಣಿಗಳು ಇಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಕನ್ನಡವನ್ನು ನಶಿಸಿ ಹೋಗುವಂಗೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಜಯ ಕನ್ನಡ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ನಾವು ಮನವಿ ಮಾಡ್ತಾ ಇಲ್ಲ, ವಾರ್ನ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಏನಾದರೂ ಕನ್ನಡಕ್ಕೆ ಆದ್ಯತೆ ಕೊಡದೇ ಇದ್ದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮಲ್ಲಿ ಕನ್ನಡವನ್ನು ಎಕ್ಸಾಮಲ್ಲಿ ಕನ್ನಡ ಪರೀಕ್ಷೆ ಬರದೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ.